ಸರ್ವಮಂಗಳ ಮಾಂಗಲ್ಯೆ ಶಿವೆ ಸರ್ವಾರ್ಥ ಸಾಧಿಕೆ ಶರಣ್ಯೆ ತ್ರ್ಯಂಬಕೆ ಗೌರಿ ನಾರಾಯಣಿ ನಮೋಸ್ತುತೆ. ಅಮ್ಮ ಇಷ್ಟೊತ್ತಾದ್ರೂ ಬರ್ತಾನೆ ಇಲ್ಲಪ್ಪ, ಎಲ್ಲಿದಾರೋ ಏನೋ. ಅಡ್ಗೆ ಮಾಡಕ್ ನಾನು ಕಾಯ್ತಾ ಇದ್ದೀನಿ. ನಾನು ಇಲ್ಲೇ ಇದ್ದೀನಿ ಕಡೆ, ಪೂಜೆ ಮಾಡ್ತಾ ಇದ್ದೀನಿ. ಬಂದ್ಬಿಟ್ರಾ? ನೋಡಿ, ನೀವು ಬರೋದನ್ನೇ ಕಾಯ್ತಾ ಇದ್ದೆ, ಯಾಕಂದ್ರೆ ನಿಮ್ಗೆ ಫಸ್ಟ್ ಬಿಸ್ಕೆಟ್ ಹಾಕ್ಬೇಕು ನಾನು. ಏನಂದ್ರೆ ಹಬ್ಬದ ದಿವಸ ನನಗೆ ಬಿಸ್ಕೆಟ್ ಹಾಕ್ತೀನಿ? ಇಲ್ಲ ಇಲ್ಲ, ನಿಮ್ಗೆ ಯಾರಾದ್ರೂ ಬಿಸ್ಕೆಟ್ ಆಗಕ್ ಸಾಧ್ಯನಾ? ನಾನು ಏನ್ ಹೇಳ್ತಾ ಇದ್ದೀನಿ ಅಂದ್ರೆ, ನಮಗ್ ನೀವು ಫಸ್ಟಿಗೆ ಬಿಸ್ಕೆಟ್ ಲಾಡು ಮಾಡೋದನ್ನ ಹೇಳ್ಕೊಡ್ತಾ ಇದ್ರಲ್ವಾ? ಹೌದು, ಅದಕ್ಕೆ ಬೇಕಾಗೋದೆಲ್ಲ ಪದಾರ್ಥ ರೆಡಿ ಮಾಡಿಟ್ಟಿದ್ಯಾ? ಖಂಡಿತವಾಗ್ಲು ನೋಡಿ, ಒಂದು ಚಾಚು ತಪ್ಪದೇನೆ ಎಲ್ಲ ನೀಟಾಗಿ ರೆಡಿ ಮಾಡಿಟ್ಟಿದ್ದೀನಿ. ವೀಕ್ಷಕರ ಜೊತೆ ನಾನು ಕೂಡ ಇವತ್ತು ನಿಮ್ ಜೊತೆ ಅಡಿಗೆ ಕಲಿಬೇಕು. ಸರಿ, ಖಂಡಿತವಾಗಿ ಕಲಿಸ್ತೀನಿ. ಆದ್ರೆ ಅದಕ್ಕಿಂತ ಮೊದಲು ದೇವ್ರನ್ನ ಕೇಳ್ಕೊಂಡ್ಯಾ, ಪೂಜೆ ಮಾಡ್ತೀಯಾ? ಖಂಡಿತವಾಗ್ಲು ನಾನು ಫಸ್ಟ್ ಬಂದ ತಕ್ಷಣ ಪ್ರಾರ್ಥನೆ ಮಾಡಿ ಇವತ್ತು ಮಾಡುವಂತ ಅಡುಗೆಗಳೆಲ್ಲ ಸೂಪರ್ ಆಗಿ ಬರಬೇಕು, ವೀಕ್ಷಕರಿಗಂತೂ ತುಂಬಾ ಚೆನ್ನಾಗಿ ಇಷ್ಟ ಆಗ್ಬೇಕು ಅಂತ ಕೇಳ್ಕೊಂಡಿದ್ದೀನಿ. ಸರಿ, ದುರ್ಗೆಯ 9 ಅವತಾರಗಳ್ಯಾವುದು ಅಂತ ಗೊತ್ತಾ ನಿನ್ಗೆ? ಗೊತ್ತಿದೆ, ನಾನು ಆಲ್ರೆಡಿ ವೀಕ್ಷಕರಿಗೆ ಹೇಳಿದೆ. ನಾವು 9 ಅವತಾರನು ಹೇಳ್ತೀವಿ ಅಡುಗೆ ಮಾಡೋ ಟೈಮ್ನಲ್ಲಿ ಅಂತ. ಆದ್ರೆ ನನ್ನ ಬಾಯಿಂದ ಕೇಳ್ಕೊಳ್ಳೋಕ್ಕಿಂತ ಮುಂಚೆ ನಿಮ್ಮ ಬಾಯಿಂದ ಹೇಳ್ಬಿಟ್ರೆ ಇನ್ನೂ ಚೆನ್ನಾಗಿರುತ್ತಲ್ವಾ? ಸತ್ಯ ನೋಡಪ್ಪ, ಉಳ್ಕೊಳ್ಳೋದು ಅಂದ್ರೆ ಹೀಗಿರುತ್ತೆ. ಸರಿ, ದುರ್ಗೆ ಈಗ ನವರಾತ್ರಿಲಿ 9 ದಿವಸ 9 ಅವತಾರಗಳನ್ನ ತಾಳ್ತಾಳೆ ಅಂತ ಹೇಳ್ತಾರೆ. ಹೌದು ಅಲ್ವಾ? ಮೊದಲನೇದು ಶೈಲಪುತ್ರಿ, ಅಂದ್ರೆ ಹಿಮರಾಜನ ಪುತ್ರಿ. ಮೊದಲನೇ ದಿನದ ಪೂಜೆ ಇವಳಿಗೆ ಸಿಗುತ್ತ. ಎರಡನೇದು ಬ್ರಹ್ಮಚಾರಿಣಿ, ಇವಳನ್ನ ಉಮಾ ಪಾರ್ವತಿ ಅಂತ ಕೂಡ ಕರೀತಾರಲ್ವಾ? ಕರೆಕ್ಟ್. ಓಕೆ. ದುರ್ಗೆಯ 3ನೇ ಅವತಾರ ಚಂದ್ರಘಂಟ. ಈಕೆ ಸೌಂದರ್ಯ ಹಾಗೂ ಶಕ್ತಿಯ ಸ್ವರೂಪಿಣಿ. 4ನೇದು ಕುಷ್ಮಾಂಡ, ಇಡೀ ಬ್ರಹ್ಮಾಂಡದ ಸೃಷ್ಟಿಕರ್ತೆ. ತನ್ನ ನಗುವಿನಿಂದಾನೇ ಇಡೀ ಪ್ರಪಂಚನ ಸೃಷ್ಟಿ ಮಾಡಿದ್ದಾರೆ. ಕರೆಕ್ಟ್ ಆಗಿ ಹೇಳಿದೆ. 5ನೇದು ಸ್ಕಂದ ಮಾತಾ, ಅಂದ್ರೆ ಸ್ಕಂದನ ತಾಯಿ, ದೇವತೆಗಳ ಸೈನ್ಯದ ಒಡತಿ. 6ನೇದು ಕಾತ್ಯಾಯಿನಿ, ಸಿಂಹದ ಮೇಲೆ ಕೂತಿರ್ತಾರೆ. ಇವರಿಗೆ 3 ಕಣ್ಣು 4 ಕೈ. 7ನೇದು ಕಾಲರತಿ, ಕಪ್ಪು ಬಣ್ಣ, ಚತುರ್ಭುಜೆ ಮತ್ತು ಇವಳು ಭಯ ನಿವಾರಣಿ. 8ನೇದು ಮಹಾಗೌರಿ, ಹಿಮದಂತೆ ಬೆಳ್ಳಿಗಿರ್ತಾರೆ, ಶ್ವೇತವಸ್ತ್ರ ಧಾರಿಣಿ, ಹಾಗೆ ಜಗತ್ತಿಗೆ ಸುಜ್ಞಾನವನ್ನು ನೀಡ್ತಾರೆ. 9ನೇದು ಸಿದ್ಧಿದಾತ್ರಿ, 8 ಸಿದ್ಧಿಗಳ ಒಡತಿ. ಕಮಲದ ಮೇಲೆ ಇರ್ತಾಳೆ, ಯೋಗಿಗಳ ಆರಾಧ್ಯ ದೈವ. ನವರಾತ್ರಿಯಲ್ಲಿ 9 ದಿನಗಳ ಕಾಲ ವಿಶೇಷವಾಗಿ ಪೂಜಿಸ್ತಕ್ಕಂಥ ನವಶಕ್ತಿಗಳು ಯಾರ್ಯಾರು ಅಂತ ಗೊತ್ತಾಯ್ತಲ್ಲ? ಬನ್ನಿ, ಅದೇನೋ ಬಿಸ್ಕೆಟ್ ಹಾಕ್ತೀನಿ ಅಂತ ಇದ್ಲು, ಆ ಬಿಸ್ಕೆಟ್ ಲಾಡುನ ಹ್ಯಾಗ್ ಮಾಡೋದು ಅಂತ ನೋಡೋಣ. ಅಡಿಗೆ ಮಾಡಬೇಕು ಅಂದ್ರೆ ಮೊದಲೇನ್ ಮಾಡಬೇಕು? ಈ ಅಡಿಗೆಗೆ ಏನೇನು ಪದಾರ್ಥ ಬೇಕು ಅಂತ ನೋಡಬೇಕು. ಬಿಸ್ಕೆಟ್ಸ್, ಕೋಕೋ ಪೌಡರ್, ಗೋಡಂಬಿ ಪುಡಿ, ತುಪ್ಪ, ಕೊಬ್ಬರಿ ತುರಿ, ಸಕ್ಕರೆ, ಏಲಕ್ಕಿ ಪುಡಿ, ಹಾಲು, ಬ್ರೆಡ್ ಪೌಡರ್, ಬಾದಾಮಿ, ಖರ್ಜೂರ. ಈಗ ಬಿಸ್ಕೆಟ್ ಮತ್ತು ಬ್ರೆಡ್ನ ಪುಡಿ ಮಾಡಿ ಇಟ್ಕೊಂಡಿದೆಯಲ್ವಾ? ಫಸ್ಟು ಪ್ಯಾನ್ನ ಕಾಯಕ್ಕಿಟ್ಬಿಡು. ಗ್ಯಾಸ್ ಆನ್ ಮಾಡಲಾ? ಸ್ವಲ್ಪ ತುಪ್ಪ ಹಾಕಿದ್ಕೆ. ಈಗ ನಾವು ಮಾಮೂಲಿ ಸ್ವೀಟ್ ಮಾಡ್ತೇವಲ್ವಾ, ಹಲ್ವಾ, ಖೀರು, ಅದಕ್ಕೆಲ್ಲ ಸ್ವಲ್ಪ ತುಪ್ಪ ಜಾಸ್ತಿ ಬೇಕು. ಇದಕ್ಕೆ ಜಾಸ್ತಿ ಬೇಡ, ಅದನ್ನೇ ಹೇಳ್ತಾ ಇರೋದು. ಈಗ ಇದಕ್ಕೆ ಬ್ರೆಡ್ ಪುಡಿನ ಹಾಕು. ಇಷ್ಟು ಹಾಕ್ಲಾ? ಅಷ್ಟು. ಬೇಗ ಹುರಿಬೇಕನ್ಸುತ್ತಲ್ಲ ಇದು? ಇದು ಸ್ವಲ್ಪ ಕೆಂಪಗಾಗಬೇಕು, ಆದ್ರೆ ನಿಧಾನಕ್ಕೆ ಹುರಿಬೇಕು. ಅಂದ್ರೆ ತುಂಬಾ ಹೈ ಫ್ಲೇಮ್ ಇಟ್ಟು ಹುರಿಬಾರ್ದು. ಅಮ್ಮ, ಈಗ ನಮ್ಮ ಮನೆಗಳಲ್ಲಿ ಹಬ್ಬದ ದಿನ ಮಾಮೂಲಾಗಿ ಕಡುಬು, ಹೋಳಿಗೆ, ಪಾಯಸ ಇಂಥದನ್ನ ಮಾಡಿರ್ತೀವಿ. ಆದ್ರೆ ನೀವೇನು ಇವತ್ತು ಸ್ಪೆಷಲ್ ಆಗಿ ಬಿಸ್ಕೆಟ್ ಲಾಡು ಮಾಡೋದನ್ನ ಹೇಳ್ಕೊಡ್ತಾ ಇದ್ರಾ? ನೋಡು, ಕಡುಬು ಹೋಳಿಗೆ ಯಾವಾಗ್ಲೂ ಮಾಡ್ತಾನೆ ಇರ್ತೀವಲ್ವಾ, ಈ ತರ ಇದೊಂದು ವಿಭಿನ್ನವಾದ ಅಡಿಗೆ ಅನ್ನಿಸ್ಕೊಳ್ಳುತ್ತಲ್ಲ. ಮತ್ತೆ ಈ ನವರಾತ್ರಿಲಿ 9 ದಿನಗಳ ಕಾಲ ಬೊಂಬೆ ಕೂರಿಸ್ತಾರಲ್ಲ. ಹೌದು. ಆ ಬೊಂಬೆ ಸಾಯಂಕಾಲ ಆರತಿ ಮಾಡ್ತಾರಲ್ಲ, ಬೊಂಬೆ ಆರತಿ ಅಂತ ಮಾಡ್ತಾರೆ. ಆ ಟೈಮಲ್ಲಿ ಚಿಕ್ಕ ಮಕ್ಕಳನ್ನ ಮನೆಗೆ ಕರೀತಾರೆ. ಹೌದು. ಮನೆಗೆ ಕರೆದಾಗ ಈ ಹೋಳಿಗೆ ಕಡುಬು ಕೈ ಕೊಡೋದ್ಕಿಂತ ಈ ತರದ್ ಏನಾದ್ರೂ ತಿಂಡಿ ಕೊಟ್ರೆ ಚೆನ್ನಾಗಿರುತ್ತಲ್ವಾ? ಕರೆಕ್ಟ್. ನೋಡಿ, ಎಷ್ಟು ಒಳ್ಳೆ ಐಡಿಯಾ ಅಮ್ಮ ಹೇಳ್ಕೊಡ್ತಿದ್ದಾರೆ. ಕರೆಕ್ಟು. ನಾವು ಕರೀಲಿ ಬಿಡ್ಲಿ, 9 ದಿನಾನು ಎಲ್ಲರ ಮನೆಗೆ ವಿಸಿಟ್ ಆಗ್ತಾರೆ ಮಕ್ಕಳು. ಹೌದು. 2 ಲಾಭ ಅವ್ರಿಗೆ. ಒಂದು ಗೊಂಬೆ ಕೂರ್ಸಿರೋದ್
ನೋಡೋದು, ಇನ್ನೊಂದು ಅವ್ರ ಮನೇಲಿ ಕೊಡುವಂತ ಸ್ವೀಟ್ಸ್ ಅದನ್ನು ಕೂಡ ಹೇಗೆ ಮಾಡ್ತಾರೆ ಗೊತ್ತಾ? ಚಿಕ್ಕದಾಗಿ ಮಾಡ್ತಾರೆ. ಬೊಂಬೆ ಆರತಿಗೆ ಅಂತಾನೆ ಚಿಕ್ಕ ಕಡುಬು, ಚಿಕ್ಕ ಚಕ್ಕಲಿ, ಈ ತರ ಯಾವುದೇ ಸ್ವೀಟ್ ಮಾಡ್ಲಿ ಅಥವಾ ಖಾರ ಮಾಡ್ಲಿ, ಯಾವುದೇ ತಿಂಡಿಗಳನ್ನ ಮಾಡಿದ್ರು ಪುಟ್ಟದಾಗಿ ಮಕ್ಕಳಿಗೆ ಇಷ್ಟ ಆಗ್ಲಿ ಅನ್ನೋ ದೃಷ್ಟಿಯಿಂದ ಆ ತರ ಮಾಡ್ತಿರ್ತೀವಿ. ಹೌದು. ಅದಕ್ಕೆ ಇವತ್ತು ಮಕ್ಕಳಿಗೆ ಇಷ್ಟ ಆಗ್ಲಿ ಅಂತಾನೆ ಈ ಬ್ರೆಡ್ ಬಿಸ್ಕೆಟ್ ಸೇರಿಸಿ ಇನ್ನೊಂದು ಲಾಡು ಮಾಡ್ತಾ ಇದ್ದೀವಿ. ಈಗ ಮಕ್ಳಿಗೆ ಇಷ್ಟ ಆದ್ಮೇಲೆ ದೇವ್ರಿಗೆ ಇಷ್ಟ ಆಗೇ ಆಗುತ್ತೆ. ಯಾಕಂದ್ರೆ ಮಕ್ಕಳಲ್ಲಿ ನಾವು ದೇವ್ರನ್ನ ಕಾಣ್ತೇವೆ. ಖಂಡಿತ ಹೌದು. ಅದಕ್ಕೋಸ್ಕರನೇ ಮಕ್ಕಳ ಇಷ್ಟನೇ ಮಾಡೋದು ಇವತ್ತು. ನೆಕ್ಸ್ಟ್ ಏನ್ ಮಾಡ್ಬೇಕು? ನೆಕ್ಸ್ಟ್ ಇದೀಗ ಹುರ್ಕೊಂಡದ್ದಾಗಿದೆ. ಆ ಬೌಲ್ಗೆ ಇದನ್ನ ಹಾಕೊಂಡ್ಬಿಡೋಣ. ಈಗ ಈ ಬ್ರೆಡ್ಡಿನ ಪುಡಿನ ತುಪ್ಪದಲ್ಲಿ ಹುರಿದಿದೀವಲ್ಲ, ಇದಕ್ಕೆ ಈ ಬಿಸ್ಕೆಟ್ ಪೌಡರ್ನ ಹಾಕು. ಇಷ್ಟ ಹಾಕದಾ? ಇದು ಸ್ವೀಟ್ ಬಿಸ್ಕೆಟ್ ಪೌಡರ್ ಇದೆ. ಅದರಿಂದ ಸಕ್ಕರೆನ ಸ್ವಲ್ಪ ಕಡಿಮೆ ಹಾಕ್ಬೋದು. ಸಕ್ಕರೆ ಅಂದ್ರೆ ಇದು ಬೂರಾ ಸಕ್ಕರೆ. ಓಕೆ, ಬೂರಾ ಸಕ್ಕರೆ ಇದು. ಹಾಗೇನೆ ಒಣ ಕೊಬ್ಬರಿ ಹಾಕೋಣ ಸ್ವಲ್ಪ. ಓಕೆ, ನೆಕ್ಸ್ಟ್ ಒಣ ಕೊಬ್ಬರಿ ಹಾಕ್ಬೇಕು. ಹೌದು. ಇದು ಬಾದಾಮ್ ಪೌಡರ್. ಇದ್ರಲ್ಲಿ ಇರುವಂತ ಎಲ್ಲಾ ಪದಾರ್ಥನೂ ಮಕ್ಳಿಗೆ ಫೇವ್ರೇಟ್ ಅಲ್ವಾ? ಹೌದು. ಇದು ನೋಡು, ಖರ್ಜೂರ ಚಿಕ್ಕದಾಗಿ ಕಟ್ ಮಾಡಿ ಇಟ್ಕೊಂಡಿರೋದಿದೆ, ಹಾಕ್ಬಿಡೋಣ. ಆಮೇಲೆ ಇದು ಕೋಕೋ ಪೌಡರ್. ಕರೆಕ್ಟ್. ಇದಂತೂ ಫೇವ್ರೇಟ್ ಬಿಡಿ ಮಕ್ಳಿಗೆ. ಚಾಕ್ಲೇಟ್ ಅಂದ್ರೆ ಯಾರಿಗೆ ತಾನೇ ಇಷ್ಟ ಇಲ್ಲ ಅಲ್ಲ? ಅದಕ್ಕೆ ಅಲ್ವಾ ಇಂಥದ್ದೆಲ್ಲ ಉಪಯೋಗಿಸ್ತಿರೋದು. ಜೊತೆಗೆ ಏಲಕ್ಕಿನೂ ಹಾಕ್ಬಿಡೋಣ. ಸೊ ಫೈನಲ್ ಟಚ್ ಆಯ್ತು. ಹಾ, ಇವಾಗ ಸಕ್ಕರೆ ಹಾಕು. ಬೂರಾ ಸಕ್ಕರೆ ಎಷ್ಟು ಹಾಕ್ಲಿ? ಅಷ್ಟು ಹಾಕು, ಅಷ್ಟು ಬೇಕಿತ್ತು. ಯಾಕಂದ್ರೆ ನೀವು ಸ್ವೀಟ್ ಬಿಸ್ಕೆಟ್ ತಗೊಂಡಿದೀವಿ ಅಂತ ಹೇಳಿದ್ರಲ್ಲ, ಅದಕ್ಕೆ ಸಾಕು. ಈಗ ಇದನ್ನ ನೀಟಾಗಿ ಕೈ ಆಡಿಸ್ಕೊಂಡ್ಬಿಡೋಣ. ನವರಾತ್ರಿ ಅಂದ್ರೆ ನಮ್ಮ ಕಡೆ ಇಲ್ಲ, ಉತ್ತರ ಕರ್ನಾಟಕದ ಕಡೆಗೆ 9 ದಿನಗಳ ಕಾಲ ದೇವ್ರ ಮುಂದೆ ನಂದಾದೀಪಗಳನ್ನ ಉರಿಸ್ತೀವಿ. ಅದರಲ್ಲಿ ಒಬ್ಬೊಬ್ಬರ ಮನೆಯಲ್ಲಿ ಒಂದೊಂದು ಪದ್ಧತಿ ಇರುತ್ತೆ. ಅಮ್ಮನ ಮನೆಯಲ್ಲಿ 2 ಜೋಡಿಯಾಗೆ ಇಡ್ತಾರೆ ದೀಪಗಳನ್ನ. ನಮ್ಮ ಅಮ್ಮನ ಮನೆಯಲ್ಲಿ 2 ದೀಪಗಳನ್ನ ಯಾವಾಗಲೂ ಉರ್ಸೋರು. ಅದರಲ್ಲೂ ಎಣ್ಣೆ ದೀಪ ಬೇರೆ, ತುಪ್ಪ ದೀಪ ಬೇರೆ, ಅಂದ್ರೆ ಅವ್ರವ್ರ ಮನೆತನಕ್ಕೆ ಪದ್ಧತಿ ಹೇಗೆ ಬಂದಿರುತ್ತೋ ಆ ಥರ ಮಾಡ್ತಾ ಇದ್ರು. ಹಾಗೆ ಕೆಲವ್ರ ಮನೆಯಲ್ಲಿ 3 ದಿನ ಕೂಡ ಆಚರಿಸ್ತಾರಲ್ವಾ? ಹೌದು ಹೌದು. ಈಗ ನೋಡು, ಇದಕ್ಕೆ ಸ್ವಲ್ಪನೇ ಹಾಲು ಹಾಕೊಂಡು ಉಂಡೆನ ಕಟ್ಬಿಡು. ಅದೇ ನಾನು ಕೇಳೋಣ ಅಂತಿದೆ. ಇದು ನೋಡಿದ್ರೆ ಪೌಡರ್ ಆಗಿದೆ, ಉದ್ರುದ್ರಾಗಿ. ಇದು ಹೇಗೆ ಲಾಡು ರೆಡಿ ಆಗುತ್ತೆ ಅಂತ. ಅದಕ್ಕೇನೆ ಇದು ಅಂಟ್ಕೊಳ್ಳೋಕೆ ಮಾತ್ರ ಸ್ವಲ್ಪ ಒಂಚೂರು ಹಾಕ್ಬೇಕಲ್ವಾ? ಸ್ವಲ್ಪನೇ ಹಾಕೋಣ. ಸಕ್ಕರೆ ಇರೋದ್ರಿಂದ. ಹೌದು, ಬೇಗ ಸಕ್ಕರೆ ಹಾಲನ್ನ ಹಿಡ್ಕೊಂಡ್ ಬಿಡುತ್ತಲ್ಲ, ಕರಗ್ ಬಿಡುತ್ತೆ. ಅದಕ್ಕೆ ಒಂದ್ ಚೂರೇ ಹಾಕೊಂಡು ಕಲಿಸ್ಕೊಂಡು ಕಟ್ಕೊಳ್ಬಹುದು. ಆಮೇಲೆ ಈ 9 ದಿನ ಅಂತೂ ಎಲ್ಲೆಲ್ಲಿ ದೇವಿ ಗುಡಿಗಳಿರುತ್ತೋ ಅಲ್ಲಿ ಮಕ್ಕಳು ಜಾತ್ರೆನೇ ಇರುತ್ತಪ್ಪ. ಯಾಕಂದ್ರೆ ಮಂಗಳಾರತಿ ಆದ್ಮೇಲೆ ಪ್ರಸಾದ ಕೊಡ್ತಾರೆ ನೋಡಿ. ಆ ಪ್ರಸಾದಕ್ಕಂತೂ ತುಂಬಾ ಜನ ಹೋಗ್ತಾರೆ, ಮಕ್ಕಳಿಂದ ಹಿಡಿದು ದೊಡ್ಡವರ್ಗುನು. ಟೇಸ್ಟಿಯಾಗಿ ನಾವು ಕೂಡ ಅದನ್ನೇ ಮಾಡಿದೀವಮ್ಮ. ಮಕ್ಕಳು ಅಂತ ಹೇಳೋ ಹಾಗೇನೆ ಇಲ್ಲ ಈಗ, ಅಲ್ವಾ? ಕರೆಕ್ಟ್. ವಾವ್, ಸೂಪರ್ ಆಗಿ ಕಾಣಿಸ್ತಾ ಇದೆ. ಚೆನ್ನಾಗಿದೆ ಅಲ್ಲ? ಈ ತರ ಕಟ್ಕೊಟ್ರೆ ಮಕ್ಕಳು ಯಾಕೆ ಒಂದ್ಸಲ ಅಲ್ಲಮ್ಮ, ಪೂಜೆ ಮುಗಿಸ್ಕೊಂಡು ಹೋದ್ಮೇಲೂ ನಾನು ಬಂದಿಲ್ಲ ಅನ್ಕೊಂಡು ಮತ್ತೆ ಬರ್ತಾರೆ. ನನ್ಗೆ ನೆನಪಿದೆ, ನಾನೇನ್ ಮಾಡ್ತಾ ಇದ್ದೆ, ಪ್ರಸಾದ ಕೊಡೋ ಟೈಮ್ನಲ್ಲಿ ಫಸ್ಟ್ ಬಲ್ಗಡೆ ಅಲ್ವಾ ಇಸ್ಕೊಳ್ಳೋದು. ಹಿಂದ್ಗಡೆ ಕೈ ತಗೊಂಡು ಎಡಗಡೆ ಹಾಕೊಂಡ್ಬಿಟ್ಟು ಮತ್ತೊಂದ್ಸರಿ ಬಲ್ಗಡೆ. ನೋಡಿರಲ್ಲ ವೀಕ್ಷಕರೇ, ಇವಳು ಹ್ಯಾಕ್ ಚೀಟ್ ಮಾಡ್ತಿದ್ಲು ಅಂತ. ಬಟ್ ಏನ್ ಮಾಡೋಣ, ನನ್ ತಪ್ಪಲ್ಲ ಅದು, ಪ್ರಸಾದದ. ಯಾಕಂದ್ರೆ ರುಚಿಯಾಗಿರೋದಪ್ಪ. ಖಂಡಿತ. ನೀವು ಏನೇ ಮಾಡ್ಲಿ, ದೇವರಿಗೆ ನೈವೇದ್ಯ ಅಂತ ಮಾಡಿದಾಗ ಅದ್ರ ಟೇಸ್ಟೇ ಬೇರೆ ಬರುತ್ತೆ. ಅದು ಯಾಕೆ ಅಂತ ಗೊತ್ತಿಲ್ಲಪ್ಪ, ಇದುವರೆಗೂ ಹಾಗೆ ಅನ್ಸುತ್ತೆ ಅದು. ನನ್ ಬಾಯಲ್ಲಿ ನೀರ್ ಬರ್ತಾ ಇದೆ ಈಗ. ಅಯ್ಯ, ಹಂಗಂತ ತಿನ್ಗಿಂದಿಯಾ? ಕರೆಕ್ಟ್ ಅಲ್ವಾ? ಯಾವತ್ತು ನಾವು ಹಬ್ಬದ ಅಡ್ಗೆನ ಫಸ್ಟ್ ದೇವ್ರಿಗೆ ನೈವೇದ್ಯ ಮಾಡ್ಬಿಟ್ಟೆ ಟೇಸ್ಟ್ ಮಾಡೋದು. ಅಂತೂ ಜಾಣೆ ಆಗ್ತಿದ್ಯಾ ಕಣೆ ಬರ್ತಾ ಬರ್ತಾ. ಯಾರ ಜೊತೆ ಇರೋದು? ಅಬ್ಬಾ. ಆಮೇಲೆ ದೇವ್ರಿಗೆ ನೈವೇದ್ಯ ಮಾಡುವಾಗ 1, 3 ಮಾಡಲ್ಲ, 2 ಮಾಡ್ತಾರೆ, 5 ಮಾಡ್ತಾರೆ, 9 ಮಾಡ್ತಾರೆ. ಈ ಥರನೇ ನೈವೇದ್ಯಕ್ಕೆ ಉಂಡೆಗಳನ್ನ ಇಡ್ಬೇಕಾದ್ರೂ ಹಾಗೇನೆ. ಸೊ ಫೈನಲ್ ಆಗಿ ಬಿಸ್ಕೆಟ್ ಲಾಡು ರೆಡಿ ಆಯ್ತು. ಲಾಡು ಮಾಡಿಬಿಟ್ಟು ಇದು ಕೊಬ್ಬರಿದು ಪುಡಿ ಬರುತ್ತಲ್ಲ, ಅದರಲ್ಲಿ ಹೀಗೆ ಹೊರಳಿಸ್ಬಿಟ್ಟು ಇಟ್ಟಿದ್ದೀನಿ. ಚೆನ್ನಾಗಿ ಕಾಣ್ತಾ ಇದೆ ಅಲ್ಲ? ತುಂಬಾ ಚೆನ್ನಾಗಿ ಕಾಣಿಸ್ತಾ ಇದೆ. ಸರಿ, ಈಗ
ನೋಡಕ್ಕಂತೂ ಡ್ರೈ ಜಾಮೂನ್ ತರ ಕಾಣಿಸ್ತಾ ಇದೆ. ಅದಕ್ಕೆ ಟೇಸ್ಟ್ ಹೇಗಿದೆ ಅಂತ ನೋಡೇ ಬಿಡು. ಹೇಗಿದೆ? ಮಕ್ಕಳಿಗೇನು, ನಮಗೂ ಕೂಡ ಫೇವ್ರೇಟ್ ಆಗಿಬಿಡುತ್ತೆ, ಅಷ್ಟು ಚೆನ್ನಾಗಿದೆ. ಸದ್ಯ ಇಲ್ಲಿ ಇಟ್ಕೊಂಡ್ಬಿಡ್ತೀನಪ್ಪ ನಾನು. ಇಲ್ಲ ಅಂದ್ರೆ ಅವಳಿಗೆಲ್ಲ ತಿಂದ್ಬಿಡ್ತಾಳೆ ಈಗ, ಅಷ್ಟು ಫೇವ್ರೇಟು ಅಂತ ಇದ್ದಾಳೆ. ಖಂಡಿತವಾಗ್ಲು ಈಗ ನೀವು ಟೇಸ್ಟ್ ಮಾಡಿ ನೋಡಿ, ನಿಮ್ ಫೇವ್ರೇಟು ಆಗ್ಬಿಡತ್ತೆ. ನಿಜವಾಗ್ಲೂ ತುಂಬಾನೇ ಚೆನ್ನಾಗಿದೆ. ನಾನು ಇದನ್ನ ತಟ್ಟೆ ಈಚೆಗೆ ಇಟ್ಕೊಂಡಿದ್ದೆ ಒಳ್ಳೇದಾಯ್ತು, ಇಲ್ಲಾಂದ್ರೆ ಎಲ್ಲ ಅವಳೇ ತಗೊಂಡು ಹೋಗ್ಬಿಡ್ತಾ ಇದ್ಲಪ್ಪ. ಬಿಡಿಯಪ್ಪ, ನನ್ಗಂತೂ ರೆಸಿಪಿ ಗೊತ್ತಾಗಿದೆ. ಮನೆಗೆ ಹೋಗ್ಬಿಟ್ಟು ಡಬ್ಬಲ್ ಮಾಡ್ಕೊಂಡು ತಿಂತೀನಿ. ನೀವು ಕೂಡ ಅಲ್ವಾ? ಖಂಡಿತವಾಗ್ಲೂ ಮಾಡ್ತಾರೆ. ಮಾಡಿ, ಖಂಡಿತ ಮಾಡಿ, ಹೇಗಿತ್ತು ಅಂತ ನಮಗೆ ತಿಳಿಸ್ತೀರಲ್ಲ ನೀವು. ಬಿಸ್ಕೆಟ್ ಲಾಡು ಮಾಡುವ ವಿಧಾನ. ಪ್ಯಾನ್ನಲ್ಲಿ ಸ್ವಲ್ಪ ತುಪ್ಪ, ಬ್ರೆಡ್ ಪೌಡರ್ ಅನ್ನು ಹಾಕಿ ಚೆನ್ನಾಗಿ ಹುರಿದುಕೊಂಡು ಬೌಲ್ನಲ್ಲಿ ಹಾಕಿಕೊಳ್ಳಿ. ಈಗ ಇದಕ್ಕೆ ಬಿಸ್ಕೆಟ್ ಪೌಡರ್, ಒಣ ಕೊಬ್ಬರಿ ತುರಿ, ಬಾದಾಮಿ ಪುಡಿ, ಖರ್ಜೂರ, ಕೋಕೋ ಪೌಡರ್, ಏಲಕ್ಕಿ ಪುಡಿ, ಸಕ್ಕರೆ ಪುಡಿ ಎಲ್ಲವನ್ನು ಸೇರಿಸಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳಿ. ಸ್ವಲ್ಪ ಹಾಲನ್ನು ಸೇರಿಸಿ ಚೆನ್ನಾಗಿ ಕಲಸಿಕೊಂಡು ಸಣ್ಣ ಸಣ್ಣ ಉಂಡೆಗಳಾಗಿ ಮಾಡಿಕೊಳ್ಳಿ. ಈಗ ಈ ಉಂಡೆಗಳನ್ನು ಕೊಬ್ಬರಿ ಪುಡಿಯಲ್ಲಿ ಹೊರಳಿಸಿ ಸರ್ವಿಂಗ್ ಪ್ಲೇಟ್ನಲ್ಲಿ ಇಟ್ಟು ರುಚಿ ರುಚಿಯಾದ ಬಿಸ್ಕೆಟ್ ಲಾಡನ್ನು ತಿನ್ನಲು ಕೊಡಿ.